ಹಾಯ್ ಎಲ್ಲರಿಗೂ ನಮಸ್ಕಾರ. ಪವೀಸ್ ಲೈಫ್ ಸ್ಟೈಲ್ ಲೈಬ್ರರಿಗೆ ಸ್ವಾಗತ. ಸೊ ಇವತ್ತು ನಾವು ಬಂದಿದ್ದೀವಿ ಚಾಟ್ಸ್ ಅಡ್ಡಾಗೆ. ಕೆಲವು ಡಿಫ್ರೆಂಟ್ ಆಗಿರುವಂತಹ ಚಾಟ್ಸ್ ನ ಟ್ರೈ ಮಾಡೋಣ ಅಂತ. ಬನ್ನಿ ನಿಮ್ಗೂ ತೋರಿಸ್ತೀವಿ ಏನೇನ್ ಚಾಟ್ಸ್ ಇದೆ ಅಂತ. ಸೊ ಮೊದಲನೇದಾಗಿ ನಾವು ಇವಾಗ ಇಲ್ಲಿ ಸ್ಪ್ರೌಟ್ಸ್ ಮಸಾಲಾನ ಟ್ರೈ ಮಾಡ್ತಾ ಇದೀವಿ. ತುಂಬಾನೇ ಹೆಲ್ದಿ ಆಗಿರುತ್ತೆ. ಸೊ ಹೆಲ್ದಿ ವರ್ಷನ್ ಆಫ್ ಚಾಟ್ಸ್. ಸೊ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಟೇಸ್ಟ್. ಆಕ್ಚುಲಿ ಸ್ಪ್ರೌಟ್ಸ್ ತಿಂತೀವಿ ಅಂತ ಗೊತ್ತಾಗೋದಿಲ್ಲ. ಅಷ್ಟೊಂದು ಅದರಲ್ಲಿ ಏನೋ ಬೇರೆ ಮಸಾಲಾಸು, ಕುಕುಂಬರು ಇದೆಲ್ಲ ಇರೋದ್ರಿಂದ ಟೇಸ್ಟ್ ಅಂತ ತುಂಬಾನೇ ಡಿಫ್ರೆಂಟ್ ಆಗಿದೆ. ಇದು ಯುನೀಕ್ ಆಗಿದೆ. ಯಾಕಂದ್ರೆ ಎಲ್ಲಾ ತರಂತಹ ಸ್ಪ್ರೌಟ್ಸ್ ಕಾಳುಗಳಿದೆ ಇದರಲ್ಲಿ. ಎಲ್ಲಾ ಸ್ಪ್ರೌಟ್ಸ್ ಇದೆ ಅಂಡ್ ಮಿಕ್ಸ್ ಸ್ಪ್ರೌಟ್ಸ್ ಜೊತೆಗೆ ಕುಕುಂಬರ್ ಇದೆ, ಟೊಮ್ಯಾಟೊ ಇದೆ, ಹಾಗೇನೆ ಕಾಂಗ್ರೆಸ್ ಕಡಲೆ ಬೀಜ ಕೂಡ ಇದೆ. ಸೊ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಹೆಲ್ದಿ ಜೊತೆ ಸಾಸ್ ತಿನ್ಬೇಕು ಅಂತ ಇಷ್ಟಪಡೋಕೆ ತುಂಬಾನೇ ಇಷ್ಟ ಆಗುತ್ತೆ.
ತಗೊಂಡಿದೀವಿ ಬನ್ ನಿಪ್ಪಟ್ ಮಸಾಲ. ಸೊ ಬನ್ ಒಳಗಡೆ ಈ ಬನ್ ಏನು ರೋಸ್ಟೆಡ್ ಬನ್ ಅಲ್ಲ, ನಾರ್ಮಲ್ ಬನ್ ಒಳಗಡೆ ನಿಪ್ಪಟ್ ಹಾಕಿದ್ದಾರೆ. ಅದ್ರ ಜೊತೆ ಸಮ್ ಕ್ಯಾರೆಟ್ ತುರಿ ಇದೆ, ಚೌಚವ್ ಇದೆ, ಕಾಂಗ್ರೆಸ್ ಇದೆ, ಹಾಗೆ ಟೊಮ್ಯಾಟೊ ಸ್ಲೈಸ್ ಕೂಡ ಇಟ್ಬಿಟ್ಟು ಮಾಡಿದ್ದಾರೆ. ಬನ್ನಿ ಇದರ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಬನ್ನಿ ಟ್ರೈ ಮಾಡೋಣ ಹೇಗಿದೆ ಅಂತ ನೋಡಿ. ಸೊ ಬನ್ ನಿಪ್ಪಟ್ ಮಸಾಲ ತುಂಬಾನೇ ಚೆನ್ನಾಗಿದೆ. ಹೊರಗಡೆಯಿಂದ ಬನ್ನು ಸಾಫ್ಟ್ ಆಗಿದೆ ಅಂಡ್ ಒಳಗಡೆ ನಿಪ್ಪಟ್ ಕ್ರಿಸ್ಪಿ ಆಗಿದೆ. ಅಂಡ್ ಅದ್ರ ಜೊತೆಗೆ ಆ ಕಾಂಗ್ರೆಸ್, ಟೊಮ್ಯಾಟೊ ಎಲ್ಲ ಫ್ಲೇವರ್ಸ್ ಇಂಟೆನ್ಸ್ ಆಗಿದೆ. ಸೊ ತುಂಬಾನೇ ಚೆನ್ನಾಗಿದೆ ಬನ್ ನಿಪ್ಪಟ್ ಮಸಾಲ. ಹೊಸದಾಗಿ ಟ್ರೈ ಮಾಡೋರು ಖಂಡಿತ ಈ ಚಾಟ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ನಾನು ಮೋಸ್ಟ್ಲಿ PUC ಇದ್ದಾಗಿಂದ ಇವರು ಜರಳಿ ವಿಲೇಜ್ ಹತ್ರ ಮಾಡ್ತಾ ಇದ್ರು, ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ರು. ಆಮೇಲೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು, ಇವಾಗ ರೀಸೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಎಲ್ಲರೂ ಬನ್ನಿ ವಿಸಿಟ್ ಮಾಡಿ, ಯು ವಿಲ್ ರಿಯಲಿ ಎಂಜಾಯ್. ಥ್ಯಾಂಕ್ ಯು ಸರ್. ಸೊ ನಾವ್ ಇವಾಗ ತಗೊಂಡಿದೀವಿ ಸ್ಪೆಷಲ್ ದಹಿ ಬೂಂದಿ ಅಂತ. ಸೊ ಇದು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಸೊ ಬನ್ನಿ ಇದ್ರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ಬೂಂದಿ ಹಾಕಿದ್ರೆ, ಇದು ಚಿಕ್ಕ ಬೂಂದಿ, ನಾರ್ಮಲ್ ದೊಡ್ಡ ಸೈಜ್ ಬೂಂದಿ ಅಲ್ಲ, ಖಾರ ಬೂಂದಿ. ಇದು ಚಿಕ್ಕದಾಗಿರುವಂತ ಚಿಕ್ಕ ಸೈಜ್ ಬೂಂದಿ. ಸೊ ಅದನ್ನ ತುಂಬಾನೇ ಬೂಂದಿ ಹಾಕಿದ್ದಾರೆ, ಹಾಗೆ ಅದನ್ನ ಸ್ವಲ್ಪ ಚೌಚೌ ಕೂಡ ಹಾಕಿದ್ದಾರೆ. ಸೊ ಒಳಗಡೆ ಈ ದಹಿನ ಬೂಂದಿ ಜೊತೆ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ ಇವಾಗ. ತುಂಬಾನೇ ಕ್ರಿಸ್ಪಿ ಆಗಿದೆ. ಏನ್ ಹೊರಗಡೆಯಿಂದ ಬೂಂದಿ ಹಾಕಿದ್ದಾರೆ, ಅದು ಒಳಗಡೆ ಇರುವಂತ ಬೂಂದಿ ಸಾಫ್ಟ್ ಆಗಿದೆ. ಅಂಡ್ ಮೊಸರು ದಹಿ ಏನಿದೆ ಅದು ಸ್ವೀಟ್ ಆಗಿದೆ, ಒಂಥರ ಕರೆಕ್ಟ್ ಆಗಿದೆ, ಬ್ಯಾಲೆನ್ಸ್ಡ್ ಆಗಿದೆ ಅದು ಟೇಸ್ಟ್. ಕ್ರಿಸ್ಪಿ ಬೂಂದಿ ತಿನ್ನೋದು ತುಂಬಾನೇ ಚೆನ್ನಾಗಿದೆ. ಖಂಡಿತ ನೀವು ಇದನ್ನು ಕೂಡ ಟ್ರೈ ಮಾಡ್ಲೇಬೇಕು. ಸೊ ಇವಾಗ ನಾವು ತಗೊಂಡಿದೀವಿ ಸೋದೆ ಬೇರಿನ ಸೋಡಾ. ಸೊ ಇದನ್ನ ನಾನು ಎಲ್ಲೂ ಕೇಳಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಸೋದೆ ಬೇರು. ನನಗೆ ಲಿಕ್ವಿಡ್ ಬಾಟಲ್ ಕೂಡ ತೋರಿಸಿದೆ, ಆ ಲಿಕ್ವಿಡ್ ಗೆ ಇವರು ಸೋಡಾನ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದೇನು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನನ್ಗೆ ಅದು ಏನು ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಫುಲ್ ಗ್ಲಾಸ್ ಕೊಡ್ತಾರೆ ನಂಗೆ, ಅದು ಜಾಸ್ತಿ ಇತ್ತು ಕ್ವಾಂಟಿಟಿ, ಅದಕ್ಕೋಸ್ಕರ ನಾನು ಚಿಕ್ಕ ಗ್ಲಾಸ್ ಹಾಕೊಂಡು ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ನಂಗೆ ಆಕ್ಚುಲಿ ಡಿಫ್ರೆಂಟ್ ಆಗಿದೆ, ನನ್ಗೆ ಇದು ಏನ್ ಟೇಸ್ಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವೀಟ್ ಆಗಿದೆ, ಆಕ್ಚುಲಿ ಸೋಡಾ ಫ್ಲೇವರ್ ಇದೆ. ಅಂಡ್ ಫಸ್ಟ್ ಟೈಮ್ ಟ್ರೈ ಮಾಡೋದನ್ನ ಗೊತ್ತಿಲ್ಲ,
ನೀವು ಒಂದ್ ಟ್ರೈ ಮಾಡಿ ಹೆಂಗಿದೆ ಏನು ಅಂತ ನೀವು ಕಮೆಂಟ್ ಮಾಡಿ ನನಗೆ ಖಂಡಿತ. ಅಂಡ್ ಈ ಒಂದು ರಸ ಏನಿದೆ, ಈ ಬೇರಿನ ರಸನ ಈ ತರ ಸೋಡಾ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಗೆ ಜೀರ್ಣಕ್ರಿಯೆಗೆ, ಜೀರ್ಣಶಕ್ತಿಗೆ ತುಂಬಾನೇ ಒಳ್ಳೇದು. ಹಾಗೆ ಕಫ ಕೂಡ ಇದ್ರೆ ಅದಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಹೇಳಿದ್ದಾರೆ ಈ ಬೇರಿನ ಒಂದು ರಸ. ಖಂಡಿತ ನೀವು ಕೂಡ ಇಲ್ಲಿ ಬಂದಾಗ ಇದನ್ನ ಟ್ರೈ ಮಾಡಿ. ಆಲ್ಮೋಸ್ಟ್ ಮುಂಚೆ ಇತ್ತು ಅಂತ ಆಮೇಲೆ ಕ್ಲೋಸ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ರಂತೆ. Okay. 3 ಮಂತ್ ಇಂದ ಬರ್ತಾ ಇದೀವಿ. ನಾವು ಮಾಮೂಲಿ ಅಲ್ಲಿ ಗುರುದರ್ಶನ ಅಲ್ಲೇನು ಹೋಗ್ತಿದ್ವಿ. ಬಟ್ ಇದೊಂಥರ ಡಿಫ್ರೆಂಟ್. ನಿಮ್ಗೆ ಯಾವ್ದು ಫೇವ್ರೇಟ್ ಇದ್ರಲ್ಲಿ? ಇಲ್ಲಿ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಇವ್ರ ಚಾಟ್ಸ್ ಅಲ್ಲಿ? ಎಲ್ಲ ಆಲ್ಮೋಸ್ಟ್ ಬೋಟಿ ಮಸಾಲ ತಗೊಂಡ್ವಿ ಫಸ್ಟ್ ಟೈಮ್. ಆಮೇಲೆ ಬೇಲ್ಪುರಿ ತಗೊಂಡ್ವಿ. ಚೆನ್ನಾಗಿತ್ತು ಅಂತ ಹೇಳಿದ್ರು. ಓಕೆ, ಇಷ್ಟ ಆಗಿದೆ ಅನ್ನೋದು? ಇಷ್ಟ ಆಗಿದೆ. ಡಿಫ್ರೆಂಟ್ ಟೇಸ್ಟ್ ಇದೆ. ಅದೇ ಬೇರೆ ಕಡೆ ಎಲ್ಲ ನೋಡಿದ್ರೆ ನಾರ್ಮಲ್ ಚಾಟ್ಸ್ ಗಿಂತನೂ ಇದು ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಹೌದು. ಶಕೀಸ್ ಟೇಸ್ಟ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ನಾವು ತಗೊಂಡಿದೀವಿ ಬೋಟಿ ಮಸಾಲ, ಒಂದು ಸ್ಪೆಷಲ್ ಬೋಟಿ ಮಸಾಲ ನೋಡಿ. ಸೊ ಈ ತರ ಬೋಟಿನ 2 ಪೀಸ್ ಮಾಡ್ಬಿಟ್ಟು ಅದ್ರೊಳಗಡೆ ಎಲ್ಲ ಮಸಾಲಾಸ್ ನಾವೇನ್ ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದು ಅದನ್ನ ಹಾಕ್ಬಿಟ್ಟು, ಹಾಗೆ ಕಾಂಗ್ರೆಸ್ ಕಡಲೆ ಬೀಜ ಮತ್ತೆ ಸ್ವಲ್ಪ ಚುರುಮುರಿನ ಹಾಕ್ಬಿಟ್ಟು ಈ ತರ ಪ್ರಿಪೇರ್ ಮಾಡಿದ್ದಾರೆ. ಸೊ ಬನ್ನಿ ಟೇಸ್ಟ್ ಆಗಿದೆ ಅಂತ ನೋಡೋಣ. ನೈಸ್. ಬೋಟಿ ಒಳಗಡೆ ಮಸಾಲ ಫ್ಲೇವರ್ಸ್, ಬೋಟಿ ಕ್ರಿಸ್ಪಿ ಆಗಿರುತ್ತೆ. ಅಂಡ್ ಮಸಾಲ ಏನಿದೆ ಅದರಲ್ಲಿ ಟೊಮೊಟೊ, ಕುಕುಂಬರ್ ಈ ತರ ಎಲ್ಲ ಹಾಕೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ಸಾಫ್ಟ್ ಅಂಡ್ ಕ್ರಂಚಿ ಎರಡು ಟೇಸ್ಟ್ ತುಂಬಾನೇ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸರ್ ನಾವು 10 years ಬ್ಯಾಕ್ ಆಕ್ಚುಲಿ HMT ಅಲ್ಲಿ ಇದ್ರ ಹತ್ರ ಮಾಡ್ತಾ ಇದೀವಿ, HMT ಗ್ರೌಂಡ್ ಹತ್ರ. ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಡಿಸ್ಪ್ಯಾಚ್ ಮಾಡಿದೀವಿ, ಮತ್ತೆ ಸ್ಟಾಪ್ ಮಾಡಿ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ವಿ. ಇವಾಗ ಮತ್ತೆ ಇದನ್ನೇ ಶುರು ಮಾಡಿದೀವಿ. ಇವಾಗ ಇದನ್ನ ಆಗ್ಲೇ 7-8 months ಆಯ್ತು. 7-8 months ಆಯ್ತು ಇದನ್ನ ಸ್ಟಾರ್ಟ್ ಮಾಡಿ. ಎಲ್ಲ ಹೋಮ್ ಮೇಡ್ ಐಟಮ್, ಮಿಕ್ಸರ್ ಐಟಮ್, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸೇವ್ಪುರಿ ಎಲ್ಲ ನಮ್ದು ಹೋಮ್ ಮೇಡ್ ಐಟಮ್. ಓಕೆ, ನೀವೆಲ್ಲ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಬರ್ತೀರಾ? ಸ್ಪೆಷಲ್ ಆಗಿ ಜಾಸ್ತಿ ನಿಮ್ಮ ಹತ್ರ ಯಾವ್ದು ಹೋಗೋದು ಸರ್ ಚಾಟು? ಇದು ಕಸ್ಟಮರ್ ಜಾಸ್ತಿ ಇಷ್ಟ ಆಗುತ್ತೆ. ಬೇಲ್ಪುರಿ ಜಾಸ್ತಿ ಹೋಗುತ್ತೆ. ಬೇಲ್ಪುರಿ ಜಾಸ್ತಿ ಯಾಕಂದ್ರೆ ಸ್ಪೆಷಲ್ ಬೇಲ್ಪುರಿ ಮಾಡ್ಕೊಂಡು ಮಾಡ್ತೀರಲ್ವಾ? ಅದು ಕೂಡ ಬೇಲ್ಪುರಿ, ಅದಕ್ಕೋಸ್ಕರ. ಸೇವ್ಪುರಿ, ಓಕೆ, ಸ್ಪ್ರೌಟ್ಸ್ ಮಸಾಲ, ಹಾ, ಬನ್ನಿಪಟ್ ಮಸಾಲ, ಸ್ಪ್ರೌಟ್ಸ್ ಕೂಡ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಬರ್ತೀರಾ? ಸ್ವೀಟ್ ಕಾರ್ನ್ ಮಸಾಲ, ಓಕೆ, ಬೋಟಿ ಮಸಾಲ,
ಅದ್ ಬಿಟ್ಬಿಟ್ಟು ಏನ್ ನೀವು ನರ್ನರಿ ಸೋಡಾ ಹೋಗುತ್ತೆ. ನಾನು ಆಕ್ಚುಲಿ ಅದೇನ್ ಹೇಳಿದೆ ಅದನ್ನ ಸೋದೆ ಒಂದು ಬೇರ್ದು ಅದಕ್ಕೇನಂತ ಹೇಳ್ತೀರಾ ನಿಮ್ಮ ನರ್ನರಿ ಸೋಡಾ ಅಂತ. ಓಕೆ, ಆ ನರ್ನರಿ ಸೋಡಾ ಕೂಡ ನಿಮ್ಮಲ್ಲಿ ಸಿಗುತ್ತೆ. ಆಮೇಲೆ ಬೇರೆ ನಾರ್ಮಲ್ ಸೋಡಾಸ್, ಗೋಲಿ ಸೋಡಾ ಕೂಡ ಸಿಗುತ್ತೆ. ಎಲ್ಲ ಫ್ಲೇವರ್, ಡಿಫ್ರೆಂಟ್ ಫ್ಲೇವರ್ ಸೋಡಾ ಸಿಗುತ್ತೆ. ಓಕೆ, ಅಂಡ್ ಪ್ಯಾಕೆಟ್ ಐಟಮ್ಸ್, ಕೆಲವೊಂದು ಪ್ಯಾಕೆಟ್ ಐಟಮ್ಸ್ ಕೂಡ ಸಿಗ್ತದೆ ನಿಮ್ಮ ಹತ್ರ. ಲೈಕ್ ಚಿಪ್ಸ್ ಇರ್ಬೋದು, ಚೌಚವ್ ಇರ್ಬೋದು, ಚಕ್ಲಿಗಳು, ನಿಪ್ಪಟ್ಟು, ಕೋಡ್ಬಳೆ, ಮಿಕ್ಸರ್ ಐಟಮ್ಸ್, ಮತ್ತೆ ಗುಲ್ಕನ್ ಕೂಡ ಸಿಗುತ್ತೆ. ಗುಲ್ಕನ್ ಸಿಗುತ್ತೆ. ಮತ್ತೆ ಇದು ಅವರೇ ಸೀಸನ್ ಅಲ್ಲಿ ಅವರೇ ಬೆಳೆ ಸ್ಪೆಷಲ್ ಸಿಗುತ್ತೆ. ಅವರೇಕಾಯಿ ಸೀಸನ್ ಅಲ್ಲಿ ಅವರೇ ಬೆಳೆ ಸಿಗುತ್ತೆ. ಇದೆಲ್ಲ ಸಿಗುತ್ತೆ, ಎಲ್ಲ ಹೋಮ್ ಮೇಡ್ ಐಟಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾಟ್ಸ್ 4:30 to 10 o'clock ಅಂಡ್ ಎಲ್ಲಾ ದಿನ ಓಪನ್ ಇರುತ್ತೆ ಸರ್? ಆಲ್ಮೋಸ್ಟ್ ಆಲ್ ಓಪನ್ ಇರುತ್ತೆ. ಎಮರ್ಜೆನ್ಸಿ ಏನಾದ್ರು ಇತ್ತು ಆತರ ಮಾತ್ರ, ಹಾಲಿಡೇ ಇದನ್ನ ಹಾಲಿಡೇ ಆತರ ಏನಿಲ್ಲ ಸದ್ಯಕ್ಕಿಲ್ಲ. ಬಟ್ ಏನಾದ್ರು ಎಮರ್ಜೆನ್ಸಿ ಇದ್ರೆ ಹಾಲಿಡೇ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಚಾಟ್ಸ್ ಅಡ್ಡ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ನಾನು. ಸಾಟರ್ಡೆ ಎಲ್ಲ ಬಂದು ತುಂಬಾ ಚೆನ್ನಾಗಿದೆ. ಸೋಡಾ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಫೈನಲ್ ಆಗಿ ನಾವು ಕೂಲ್ ಡ್ರಿಂಕ್ ಮಸಾಲಾನ ತಗೊಂಡು ಈ ಚಾಟ್ಸ್ ಎಲ್ಲ ಏನ್ ತಿಂದಿದೀವಿ ಸ್ವಲ್ಪ ಚಿನ್ನ ಅಂಗಡಿ ಅಂದ್ಬಿಟ್ಟು ಕೂಲ್ ಡ್ರಿಂಕ್ಸ್ ಮಸಾಲಾ ತಗೊಂಡಿದ್ವಿ. ಈ ಕೂಲ್ ಡ್ರಿಂಕ್ಸ್ ಮಸಾಲಾ ಅಂದ್ರೆ ಎನಿ ಕೂಲ್ ಡ್ರಿಂಕ್, ನೀವು ಯಾವ ಫ್ಲೇವರ್ ನ ಕೇಳ್ತಿರೋ, ಸ್ಪ್ರೈಟ್ ಇರ್ಬೋದು, ಥಮ್ಸ್ ಅಪ್ ಇರ್ಬೋದು, ಪೆಪ್ಸಿ ಇರ್ಬೋದು, ಕೋಕ್ ಇರ್ಬೋದು, ಇದು ಯಾವುದೇ ಕೂಲ್ ಡ್ರಿಂಕ್ಸ್ ನ ನೀವು ಕೇಳಿದ್ರು ಆ ಕೂಲ್ ಡ್ರಿಂಕ್ಸ್ ಗೆ ಮಸಾಲಾ ಹಾಕ್ಬಿಟ್ಟು ಕೂಲ್ ಡ್ರಿಂಕ್ಸ್ ಮಸಾಲಾ ಅಂತ ಮಾಡ್ಕೊಡ್ತಾರೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಚೆನ್ನಾಗಿದೆ. ಒಂದು ಟ್ಯಾಂಗಿ ಫ್ಲೇವರ್, ಮೈನ್ ಆಗಿ ಏನೋ ಚಾಟ್ ಮಸಾಲಾ ಹಾಕಿದ್ದಾರೆ, ಅದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ. ಆಫ್ಟರ್ ನೀವು ಎಲ್ಲ ತಿಂದಾದ್ಮೇಲೆ ಈ ತರ ಒಂದು ಕೂಲ್ ಡ್ರಿಂಕ್ ಮಸಾಲಾ ಕುಡಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಅದ್ರಲ್ಲಿ ಇವಾಗ ಕೂಡ ಸಮ್ಮರ್ ಕೂಡ ಸ್ಟಾರ್ಟ್ ಆಗಿದೆ, ತುಂಬಾನೇ ಸೆಕೆ ಕೂಡ ಇದೆ, ಅವಾಗ್ಲೂ ಕೂಡ ಇದನ್ನ ಕುಡಿಬಹುದು, ತುಂಬಾನೇ ಚೆನ್ನಾಗಿದೆ. ಸೊ ಇವತ್ತು ನಾವು ಮತ್ತಿಕೆರಲ್ಲಿರುವಂತಹ ಚಾಟ್ಸ್ ಅಡ್ಡಾಗೆ ಬಂದು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಚಾಟ್ಸ್ ನ ಟ್ರೈ ಮಾಡಿದ್ವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಖಂಡಿತ ವಿಸಿಟ್ ಮಾಡ್ಬೇಕು. ಯಾಕಂದ್ರೆ ಇವರಲ್ಲಿರುವಂತಹ ಚಾಟ್ಸ್ ತುಂಬಾನೇ ಯೂನಿಕ್ ಆಗಿದೆ ಅಂಡ್ ಡಿಫ್ರೆಂಟ್ ಆಗಿದೆ. ಹಾಗೆ ಅವರು ನಿಮ್ಗೆ ಹೇಗೆ ಟೇಸ್ಟ್ ಬೇಕು, ಸ್ಪೈಸಿ ಬೇಕಾ ಅಥವಾ ಕಡಿಮೆ ಸ್ಪೈಸಿ ಬೇಕಾ, ಸ್ವೀಟ್ ಬೇಕಾ, ಹೇಗ್ ಬೇಕೋ ಹಾಗೆ ಮಾಡ್ಕೊಡ್ತಾರೆ. ಹಾಗಾಗಿ ತುಂಬಾನೇ ಡಿಫ್ರೆಂಟ್ ಅಂಡ್ ಯೂನಿಕ್ ಚಾಟ್ಸ್ ನ ಖಂಡಿತ ಟ್ರೈ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಚಾಟ್ಸ್ ಅಡ್ಡಾಗೆ ಒಂದ್ಸರಿ ನೀವು ವಿಸಿಟ್ ಮಾಡ್ಲೇಬೇಕು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದಂತೂ ಮರಿಲೇಬೇಕು. ಇದರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಕ್ಷಣನೇ ಬರುತ್ತೆ. ಧನ್ಯವಾದಗಳು.